ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಇವತ್ತು ನಾನು ಇಕ್ಕತ್ ಸ್ಯಾರಿಗಳು ಮತ್ತು KSIC ಮೈಸೂರು ಸಿಲ್ಕ್ ಸ್ಯಾರಿಗಳು ಎರಡರಲ್ಲೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಇದರಲ್ಲಿ ಹೇಗೆಲ್ಲ ನಾವು ಪೋಚಂಪಲ್ಲಿ ಸ್ಯಾರಿಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಕ್ಕತ್ ಪೋಚಂಪಲ್ಲಿ ಸ್ಯಾರಿಗಳು, ಮತ್ತು ಅದರಲ್ಲಿ ಹೇಗೆ ನಾವು ಟೆಸ್ಟ್ನ ಮಾಡ್ಬೋದು, ಪ್ಯೂರ್ ಇಕ್ಕತ್ ಸ್ಯಾರಿಗಳು ಅಂದರೆ ಯಾವುದು, ಪ್ಯೂರ್ ಸಿಲ್ಕ್ ಅಂದರೆ ಯಾವುದು ಅನ್ನೋದು ನನ್ನ ಈ ವಿಡಿಯೋ ಡಿಸ್ಕಷನ್ ಆಗಿರುತ್ತೆ. ಯಾಕಂದರೆ ನಾನು ಈ ಸ್ಯಾರಿನ ನಾನು ತಂದಾಗ ಇದನ್ನು ನಾನು ಚೆಕ್ ಮಾಡಿ ನೋಡಿದ್ದೆ, ಇದು ಪ್ಯೂರ್ ಸಿಲ್ಕಾ ಅಂತ. ಇದ್ರ ಬೆಲೆ 11,800 ಏನೋ ಕೊಟ್ಟಿದ್ದೆ ನಾನು ಇದಕ್ಕೆ ಒಂದು ವರ್ಷದಿಂದ. ಹಾಗಾಗಿ ಇದನ್ನು ನಾನು ಈ ದಾರನ ನನ್ನ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಸಿಲ್ಕ್ನೆಲ್ಲ ಹೇಗೆ ನಾವು ಟೆಸ್ಟ್ ಮಾಡ್ಬೋದು ಅಂತ. ನೀವು ಯಾರಾದರೂ ಹೊಸಬರಿದ್ದರೆ ಹೋಗಿ ಚೆಕ್ ಮಾಡ್ಬೋದು, ಚಾನಲಲ್ಲಿದೆ. ಈ ಒಂದು ದಾರನ ತಗೊಂಡು ನಾನು ಇದನ್ನ ಟೆಸ್ಟ್ ಮಾಡಿದ್ದೆ, ಇದು ಪ್ಯೂರ್ ಸಿಲ್ಕ್. ಅವ್ರು ಹೇಳಿದರು ಇದು ಪ್ಯೂರ್ ಸಿಲ್ಕು ಮತ್ತು ಹ್ಯಾಂಡ್ಲೂಮ್ ಅಂತ ಹೇಳಿದರು. ಹಾಗಾಗಿ ಈ ಒಂದು ನಾನು ದಾರನ ತೆಗೆದು ಚೆಕ್ ಮಾಡಿ ನೋಡಿದ್ದೆ. ಅದೇ ಕೂದಲು ಸುಟ್ಟಿರೋ ಸ್ಮೆಲ್ ಬಂದಿತ್ತು ಇದರಲ್ಲಿ. ಆವಾಗ ಅನಿಸ್ತು ಹೌದು ಇದು ಪ್ಯೂರ್ ಸಿಲ್ಕ್ ಅಂತ ಅಂದ್ಬಿಟ್ಟು. ಮತ್ತು ಇದರಲ್ಲಿ ನಾವು ತುಂಬ ಬ್ರೈಟ್ ಕಲರ್ಸ್ಗಳನ್ನ ನೋಡ್ತೀವಿ ಇಕ್ಕತ್ ಸ್ಯಾರಿಗಳಲ್ಲಿ. ಇಕ್ಕತ್ ಸ್ಯಾರಿಗಳು ತುಂಬ ಫೇಮಸ್ ಅಂತಂದರೆ ನಿಮಗೆ ತೆಲಂಗಾಣ ಮತ್ತು ಒರಿಸ್ಸಾ ಮತ್ತು ಗುಜರಾತ್ ಈ ಭಾಗಗಳಲ್ಲಿ ತುಂಬ ಫೇಮಸ್ಸು. ಮತ್ತು ಪಟೋಲಾ, ನಿಮಗೆ ಪೋಚಂಪಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಈ ಇಕ್ಕತ್ ಸ್ಯಾರಿಗಳಲ್ಲಿ. ಬಾರ್ಡರಲ್ಲಿ ಮಾತ್ರ ನಿಮಗೆ ಪೋಚಂಪಲ್ಲಿ ಪ್ರಿಂಟ್ಸ್ ಇರುತ್ತೆ ಇಕ್ಕತ್ ಸ್ಯಾರಿಗಳಲ್ಲಿ. ಇದೂ ಪ್ಯೂರ್ ಸಿಲ್ಕೇ ಆಗಿರುತ್ತೆ ಇಕ್ಕತ್ ಸ್ಯಾರಿಗಳು ಕೂಡ. ಮತ್ತು ನಿಮಗೆ ಒಳ್ಳೊಳ್ಳೆ ಆಮೇಲೆ ತುಂಬ ಸಾಫ್ಟ್ ಟೆಕ್ಸ್ಚರು ಕೂಡ ಇರುತ್ತೆ. ಇದು ತುಂಬ ನೀಟಾಗಿ ಡ್ರೇಪನ್ನು ಮಾಡ್ಬೋದು ಇಕ್ಕತ್ ಸ್ಯಾರಿಗಳನ್ನ ನಾವು. ಇದು ನೋಡಿ, ಇದರದ್ದು ಸೆರಗಾಗಿರುತ್ತೆ, ಇಕ್ಕತ್ ಸ್ಯಾರಿದು ಸೆರಗಾಗಿರುತ್ತೆ. ಪೋಚಂಪಲ್ಲಿ ಸೆರಗು ಕೊಟ್ಟಿರ್ತಾರೆ ಮತ್ತು ಬ್ಲೌಸೂ ಇದೇ ಥರನೇ ಇರುತ್ತೆ ಇದರಲ್ಲಿ. ಇದನ್ನು ನಾವು ಹೇಗೆ ಟೆಸ್ಟ್ ಮಾಡ್ಬೋದು, ಇದು ಪ್ಯೂರಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ ಇದರಲ್ಲಿ ಇಕ್ಕತ್ತಲ್ಲಿ ನಿಮಗೆ ಪೋಚಂಪಲ್ಲಿಯಲ್ಲಿ ಕಮ್ಮಿ ದುಡ್ಡದೂ ನಿಮಗೆ ಸಿಗುತ್ತೆ. ಆದರೆ ನಾನಿಲ್ಲಿ ಪ್ಯೂರ್ ಸಿಲ್ಕ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಕಮ್ಮಿ ಬೆಲೆಯದು ಸಿಗುತ್ತೆ ನಿಮಗೆ. ಇಕ್ಕತ್ ಪೋಚಂಪಲ್ಲಿ ನಿಮಗೆ 20, 25, 30 ಸಾವಿರ ತನಕನೂ ಹೋಗುತ್ತೆ ಬೆಲೆ. ಇದು ನೋಡಿ, ಇಲ್ಲಿ ಇದು ಕರೆಕ್ಟ್ ಸೈಡು, ಇದು ಸೀದಾ, ಇದು ಉಲ್ಟಾ ಇದೆ. ನಿಮಗೆ ಕಾಣಿಸ್ತಾ ಇದೆಯಾ? ಇದು ಇದೇ ಥರ ನಿಮಗೆ ಈ ಸೈಡೂ ಇದ್ದರೆ ಎರಡೂ ಸೈಡು ಒಂದೇ ಥರ ಇರಬೇಕು. ನೋಡಿ, ಕಾಣಿಸ್ತಾ ಇದೆ ಅಂದ್ಕೋತೀನಿ ವಿಡಿಯೋದಲ್ಲಿ. ಎರಡೂ ಸೈಡು ನಿಮಗೆ ಪ್ರಿಂಟ್ ಒಂದೇ ಥರ ಇರಬೇಕು. ಆವಾಗ ಮಾತ್ರ ಅದು ಪ್ಯೂರ್ ಇಕ್ಕತ್ ಪೋಚಂಪಲ್ಲಿ ಸ್ಯಾರೀಸ್ ಅಂತ ನಾವು ತಿಳ್ಕೊಬೋದು. ನಿಮಗೆ ಕಮ್ಮಿ ಬೆಲೆ ಇಕ್ಕತ್ ಪೋಚಂಪಲ್ಲಿ ಸ್ಯಾರೀಸ್ಗಳು ತೊಗೊಂಡಾಗ ಅದು ಏನು ಡಿಫ್ರೆನ್ಸ್ ಮಾಡುತ್ತೆ ಅಂತಂದರೆ, ನಿಮಗೆ ಈ ಕಡೆ ಕರೆಕ್ಟ್ ಸೈಡ್ ಇರುತ್ತಲ್ಲ, ಸೀದಾ ನಾವು ಉಡ್ತೀವಲ್ಲ, ಸೀರೆ ಡ್ರೇಪ್ ಮಾಡ್ತೀವಲ್ಲ, ಆ ಸೈಡ್ ನಿಮಗೆ ಹೀಗೆ ಇರುತ್ತೆ. ಈ ಕಡೆ ನಿಮಗೆ ಬ್ಲರ್, ಪ್ಯೂರ್ ಹಂಗೆ ಕಾಣಿಸಲ್ಲ, ಬ್ಲರ್ ಹಂಗೇನೋ ಪ್ರಿಂಟ್ ಆಗಿರುತ್ತೆ ಈ ಕಡೆ ಅಷ್ಟೇ. ನಿಮಗೆ ಈ ಪೋಚಂಪಲ್ಲಿಯ ಪ್ರಿಂಟ್ಸ್ಗಳೆಲ್ಲ ಪ್ರಿಂಟ್ ಥರ ಮಾಡಿರ್ತಾರೆ. ಆದರೆ ಈ ಪ್ಯೂರ್ ಸಿಲ್ಕ್ಗಳಲ್ಲಿ ಪ್ರಿಂಟ್ ಆಗಿರಲ್ಲ, ಅದು ಇದಾಗಿರುತ್ತೆ, ವೇವಿಂಗ್ ಆಗಿರುತ್ತೆ. ಮತ್ತು ಟೈ ಆ್ಯಂಡ್ ಡೈ ಅಂತ ಒಂದು ಗೊತ್ತಿರುತ್ತೆ ಎಲ್ಲರಿಗೂ ಸೀರೆಗಳಲ್ಲಿ. ಅದು ಒಂದು ಫೇಮಸ್ ಸ್ಯಾರಿ, ಟೈ ಆ್ಯಂಡ್ ಡೈ ಸ್ಯಾರಿಗಳು. ಇದು ಟೈ ಆ್ಯಂಡ್ ಡೈ ಆಗಿರುತ್ತೆ. ಈ ಪೋಚಂಪಲ್ಲಿ ಪ್ರಿಂಟ್ಸ್ ಎಲ್ಲ ಟೈ ಆ್ಯಂಡ್ ಡೈ ಮಾಡಿ ಈ ಥರ ನಿಮಗೆ ಕಟ್ಟಿ ಮಾಡಿರುವಂಥ ಇದು ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ಈ ಥರ ಸೀರೆಗಳು ತಯಾರಾಗೋದು. ಮೇನಾಗಿ ತೆಲಂಗಾಣ, ಗುಜರಾತ್, ಒರಿಸ್ಸಾ ಈ ಥರ ಭಾಗಗಳಲ್ಲಿ ಮಾತ್ರ ಈ ಪೋಚಂಪಲ್ಲಿ ಸ್ಯಾರಿಗಳು ಮ್ಯಾನುಫ್ಯಾಕ್ಚರ್ ಆಗೋದು. ನಿಮಗೆ ಒಂದು 2,000, 3,000 ಆ ಥರದಕ್ಕೂ ನಿಮಗೆ ಪೋಚಂಪಲ್ಲಿ ಸ್ಯಾರಿಗಳು ಸಿಗುತ್ತೆ. ಅದರಲ್ಲಿ ನಿಮಗೆ ಇದು ಕಾಣಿಸಲ್ಲ, ಉಲ್ಟಾನೂ ನಿಮಗೆ ಸೇಮ್ ಪ್ರಿಂಟೇ ಕಾಣಿಸ್ತಾ ಇರುತ್ತೆ. ನೋಡಿ, ಇದು ಉಲ್ಟಾ, ಇದು ಸೀದಾ. ಬಾರ್ಡರ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ನಾವು ಪ್ಯೂರ್ ಇಕ್ಕತ್ ಸ್ಯಾರಿಗಳು ಅಂತ ಮಾಡ್ಬೋದು. ಮತ್ತು ಇದನ್ನು ಡ್ರೇಪ್ ಮಾಡಿದಾಗ ನಿಮಗೆ ಒಳ್ಳೆ ರಾಯಲ್ ಲುಕ್ ಕೊಡುತ್ತೆ ಇಕ್ಕತ್ ಸ್ಯಾರಿಗಳು. ಇದು ಬರೀ 11,800 ಅಷ್ಟೇ ಇದರ ಬೆಲೆ. ತುಂಬ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ತುಂಬ ಜನ ಇಷ್ಟಪಡ್ತಾರೆ ಈ ಸೀರೆಗಳನ್ನ. ವೇರ್ ಮಾಡಿದಾಗ, ಡ್ರೇಪ್ ಮಾಡಿದಾಗ ತುಂಬ ಕಾಂಪ್ಲಿಮೆಂಟ್ಸು ಬರುತ್ತೆ ಈ ಥರ ಸೀರೆಗಳನ್ನ ವೇರ್ ಮಾಡಿದಾಗ. ಅದು ಯಾಕಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಇದರಲ್ಲಿ ನಿಮಗೆ ಒಳ್ಳೊಳ್ಳೆ, ಇದು ನಿಮಗೆ ಒಂದು ಲೈಟ್ ಪೇಸ್ಟಲ್ ಶೇಡ್. ಇದ್ರದ್ದು ನೋಡಿ ಶೈನಿಂಗ್ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ. ಶೈನಿಂಗ್ ಕಾಣಿಸ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ, ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ. ಇದರಲ್ಲಿ ಒಳ್ಳೊಳ್ಳೆ ಬ್ರೈಟ್ ಕಲರ್ಸ್ ಬರುತ್ತೆ ನಿಮಗೆ, ಕಾಂಟ್ರಾಸ್ಟ್ ಬರುತ್ತೆ ತುಂಬ. ಮತ್ತು ಇದು ನೋಡಿ, ಇದು ಕೆಳಗಡೆ ನಿಮಗೆ ಒಂದು ಸೈಡು ಈ ಥರ ಇದೆ, ಗಂಗಾ ಜಮುನಾ ಬಾರ್ಡರ್ ಅಂತ ಹೇಳ್ತೀವಿ ಇದಕ್ಕೆ. ನೋಡಿ, ಒಂದು ಸೈಡು ಈ ಥರ ಪ್ಯಾಟ್ರನ್ನು, ಒಂದು ಸೈಡು ಈ ಥರ.
ಇದ್ರದ್ದು ಬ್ಲೌಸ್ ಎಲ್ಲ ಹೇಗೆ ನಾನು ಸ್ಟಿಚ್ ಮಾಡಿಸಿದ್ದೀನಿ, ಹೇಗೆಲ್ಲ ನಾವು ಇದನ್ನು ಪೇರ್ ಮಾಡಿ ಸ್ಟೈಲ್ ಮಾಡ್ಬೋದು, ಆ ಥರದ್ದು ಏನಾದರೂ ಬೇಕಿದ್ರೆ ನಿಮಗೆ ಕಮೆಂಟಲ್ಲಿ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಹೇಗೆ ಅಂತ. ಇದನ್ನು ನಾನು ಟೆಸ್ಟ್ ಮಾಡಿ ನೋಡಿದ್ದೆ, ಯಾಕಂದರೆ ಇದು ನನ್ನ ಫಸ್ಟ್ ಪೋಚಂಪಲ್ಲಿ ಸ್ಯಾರಿ, ಇಕ್ಕತ್ ಪೋಚಂಪಲ್ಲಿ ಸ್ಯಾರಿ. ಹಾಗಾಗಿ ನನ್ನ ಹತ್ರ ತುಂಬ ಇಕ್ಕತ್ ಸ್ಯಾರಿಗಳಿದೆ. ಫಸ್ಟ್ ಸ್ಯಾರಿ ಆಗಿರೋದ್ರಿಂದ ನಾನು ಇದನ್ನು ಟೆಸ್ಟ್ ಮಾಡಿ ನೋಡಿದ್ದೆ. ಯಾಕಂದರೆ ಕನ್ಫರ್ಮೇಷನ್ ಬೇಕಲ್ವ ಇದಕ್ಕೆ. ಅಷ್ಟು ಅವರು ಇದು ಹ್ಯಾಂಡ್ಲೂಮ್ ಆಗಿರೋದ್ರಿಂದ, ಪ್ಯೂರ್ ಆಗಿರೋದ್ರಿಂದ ಇಷ್ಟು ಬೆಲೆ ಅಂತ ಹೇಳಿದರು. ಇನ್ನೂ ಕಮ್ಮಿದನ್ನು ನಮಗೆ ತೋರಿಸಿದ್ರು ಅಂಗಡಿಲಿ ಹೋದಾಗ. ಈ ದಾರನ ನಾವು ತೆಗೆದು ಟೆಸ್ಟ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು ಇದು ಶೈನಿಂಗ್ ಹೇಗಿದೆ ಅಂತ. ಮತ್ತು ತುಂಬ ಸಾಫ್ಟ್ ಇರುತ್ತೆ, ತುಂಬ ನಿಮಗೆ ಸಾಫ್ಟ್ ಇರುತ್ತೆ. ಡ್ರೇಪ್ ಮಾಡಿದಾಗ ತುಂಬ ಒಳ್ಳೆ ಲೈಟ್ ಫೀಲೇ ಕೊಡುತ್ತೆ ನಿಮಗೆ ಇಕ್ಕತ್ ಪೋಚಂಪಲ್ಲಿ ಸ್ಯಾರಿಗಳು. ನೋಡಿ, ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ನಾನು. ತುಂಬ ಲೈಟ್ ವೇಟು ಇರುತ್ತೆ ಈ ಸ್ಯಾರಿಗಳು, ನಿಮಗೆ ಹೆವಿ ಅಂತ ಅನಿಸಲ್ಲ. ನಿಮಗೆ ಈ KSIC ನಾವು ಏನಕ್ಕೆ ವೇರ್ ಮಾಡ್ತೀವಿ ಅಂದರೆ ತುಂಬ ಲೈಟ್ ವೇಟ್ ಅಂತ ಅಲ್ವಾ ವೇರ್ ಮಾಡೋದು KSIC ಸ್ಯಾರಿಗಳನ್ನ. ಅದೇ ರೀತಿಯೇ ಈ ಪೋಚಂಪಲ್ಲಿ ಸ್ಯಾರಿಗಳು ಕೂಡ ತುಂಬ ಲೈಟ್ ವೇಟ್ ಆಗಿರುತ್ತೆ. ನಾವು ಚೆನ್ನಾಗಿ ಡ್ರೇಪ್ ಮಾಡ್ಬೋದು. ಯಾಕಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಈ ಸ್ಯಾರಿನ 2-3 ಸತಿ ನಾನು ಡ್ರೇಪ್ ಮಾಡಿದ್ದೀನಿ ಆಗಲೇ. ತುಂಬ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಈ ಸ್ಯಾರಿಗಳು ಕೂಡ. ಮತ್ತು ತುಂಬ ನೋಡೋಕ್ಕೆ ತುಂಬ ಬ್ರೈಟ್ ಕಲರ್ಸ್ ಆಗಿರೋದ್ರಿಂದ ನಿಮಗೆ ತುಂಬ ಅಂದವಾಗೂ ಕಾಣಿಸುತ್ತೆ, ತುಂಬ ಮಾಡ್ರನ್ ಆಗೋ ಕಾಣಿಸುತ್ತೆ. ಮಾಡ್ರನ್ ಲುಕ್ಕಲ್ಲಿ ನಾವು ಇದು ಮಾಡುವಾಗ, ಇಲ್ಲಾಂದರೆ ನೀವು ಟ್ರೆಡಿಷ್ನಲ್ಲಾಗಿ ಹಾಕ್ಕೊಳ್ತೀನಿ ವೇರ್ ಮಾಡ್ತೀನಿ ಅಂತಂದರೆ ನಿಮಗೆ ಟ್ರೆಡಿಷ್ನಲ್ ಲುಕ್ಕನ್ನು ತೊಗೊಳ್ಬರ್ಬೋದು ಈ ಸ್ಯಾರಿಯಲ್ಲಿ. ಇದೇ ಫೀಲ್ನ ಈ KSIC ಮೈಸೂರು ಸಿಲ್ಕ್ ಏನು ಕೊಡುತ್ತೆ ಅದೇ ಫೀಲ್ನ ನಾವು ಈ 11-12 ಸಾವಿರ ರೂಪಾಯಿ ಸೀರೆ, 15 ಸಾವಿರ ರೂಪಾಯಿ ಸೀರೆಯಲ್ಲೂ ಇನ್ನೂ ಒಳ್ಳೆ ಲುಕ್ನ ನಾವು ಪಡಿಬೋದು ಈ ಸ್ಯಾರಿಗಳಲ್ಲೂ. ಮತ್ತು ಇದು ಹ್ಯಾಂಡ್ಲೂಮ್ ಆಗಿರುತ್ತೆ. ಇದು ನಿಮಗೆ KSIC ಆದರೆ ಪವರ್ಲೂಮಲ್ಲಿ ಮಾಡಿರ್ತಾರೆ, ನಿಮಗೆ ಇದು ಹ್ಯಾಂಡ್ಲೂಮ್ ಆಗಿರುತ್ತೆ. ಹ್ಯಾಂಡ್ಲೂಮ್ ಅಂದರೆ ಕೈಮಗ್ಗದ ಸೀರೆಗಳಾಗಿರುತ್ತೆ. ಪೋಚಂಪಲ್ಲಿ ಪ್ಯೂರ್ ಇಕ್ಕತ್ ಪೋಚಂಪಲ್ಲಿ ಸ್ಯಾರಿಗಳು ಕೈಮಗ್ಗದ ಸೀರೆಗಳಾಗಿರುತ್ತೆ. ಮತ್ತು ತುಂಬ ವೆರೈಟೀಸ್ ಬರುತ್ತೆ ಇದರಲ್ಲಿ. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಬರುತ್ತೆ. ತುಂಬ ಫಂಕ್ಷನ್ ವೇರ್ ಮಾಡಿದಾಗ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ. ಇದು ನನ್ನೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಇದೊಂದು ವಿಡಿಯೋನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಈ 2 ಸೀರೆಗಳ ಬಗ್ಗೆ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ, ಹೋಗಿ ಚೆಕ್ ಮಾಡ್ಬೋದು. ಸೀರೆಗಳ ಬಗ್ಗೆ ಯಾವುದಾದ್ರೂ ವಿಚಾರಗಳ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ಹೇಳ್ಬೋದು. ನನ್ನ ನೆಕ್ಸ್ಟ್ ವೀಡಿಯೋ ಟಾಪಿಕ್ ನಿಮಗೆ ಏನಾಗಿರುತ್ತೆ ಅಂದರೆ KSIC ಸ್ಯಾರಿಗಳಲ್ಲಿ VIP ಟ್ರೀಟ್ಮೆಂಟ್ ಹೇಗೆ ನಡೆಯುತ್ತೆ ಅನ್ನೋದು ನನ್ನ ನೆಕ್ಸ್ಟ್ ವೀಡಿಯೋ ಟಾಪಿಕ್ ಆಗಿರುತ್ತೆ. ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು.